ಅನನ್ಯ ಭಟ್ರದ್ದು ಅನ್ನೋ ಫೋಟೋ ಅನನ್ಯಾದಲ್ಲ, ಬದಲಾಗಿ ವಸಂತಿ ಅನ್ನೋರ್ದು. ಇವರು ರಂಗಪ್ರಸಾದ್ ಅವರ ಸೊಸೆಯಾಗಿದ್ದವರು ಅನ್ನೋ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿ. ಹಾಗಾದ್ರೆ ರಂಗಪ್ರಸಾದ್ ಅವರಿಗೂ ಸುಜಾತಾ ಭಟ್ಗೂ ಏನ್ ಸಂಬಂಧ? ರಂಗಪ್ರಸಾದ್ ಅವರ ಸೊಸೆಯ ಫೋಟೋ ಸುಜಾತಾ ಭಟ್ಗೆ ಸಿಕ್ಕಿದ್ದಾದ್ರೂ ಹೇಗೆ? ಈ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ರಂಗಪ್ರಸಾದ್ ಹಾಗೆ ಸುಜಾತಾ ಭಟ್ ನಡುವಿನ ಸಂಬಂಧ ಏನು? ರಂಗಪ್ರಸಾದ್ ಹಾಗೆ ಸುಜಾತಾ ಅವರ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಂಗಪ್ರಸಾದ್ ಅವರ ಜೊತೆಯಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ರಂತೆ ಸುಜಾತಾ ಭಟ್. ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಈ ಫೋಟೋ ಹಾಗೆ ದಾಖಲಾತಿಯನ್ನ ಕೂಡ ತೋರಿಸಿದ್ದಾರೆ ಸುಜಾತಾ ಭಟ್. ರಂಗಪ್ರಸಾದ್ ಅವರು ಹಾಗೆ ಸುಜಾತಾ ಪರಿಚಿತರಾಗಿದ್ದು ಹೇಗೆ? ಯಾವ ವರ್ಷದಲ್ಲಿ ಈ ಸಂಪರ್ಕ ಬೆಳೀತು? ಅದಾದ ನಂತರದಲ್ಲಿ ಎಷ್ಟು ವರ್ಷಗಳ ಕಾಲ ಜೊತೆಯಲ್ಲಿದ್ರು? ಈ ಪ್ರಶ್ನೆಗೂ ಕೂಡ ಸುಜಾತಾ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ರಂಗಪ್ರಸಾದ್ ಅವರ ಪರಿಚಯ ಆಗಿದ್ದು ಹೇಗೆ ಅನ್ನೋದರ ಬಗ್ಗೆ ಕೂಡ ಸುಜಾತಾ ಭಟ್ ಮಾತನಾಡಿದ್ದಾರೆ. ಸ್ನೇಹಿತರೊಬ್ಬರಿಗೆ ಕ್ಯಾನ್ಸರ್ ಔಷಧ ಕೊಡಿಸೋ ಸಂದರ್ಭದಲ್ಲಿ ಪರಿಚಯ ಆಗಿದ್ದು ಅಂತ ಹೇಳಿ ಸುಜಾತಾ ಭಟ್ ತಿಳಿಸಿದ್ದಾರೆ. ಕ್ಯಾನ್ಸರ್ ಔಷಧಿ ಕೊಡಿಸೋಕೆ ಹೋದಾಗ ರಂಗಪ್ರಸಾದ್ ಅವರ ಪರಿಚಯ ಆಯಿತು, ಪರಿಚಯ ಸ್ನೇಹವಾಯಿತು, ಸ್ನೇಹ ಲಿವ್ ಇನ್ ಆಗಿ ಪರಿವರ್ತನೆ ಆಯಿತು ಅಂತ ಸುಜಾತಾ ಭಟ್ ಅವರೇ ಹೇಳಿಕೆ ನೀಡಿದ್ದಾರೆ. ಎಂಜಿನಿಯರ್ ಆಗಿದ್ದ ರಂಗಪ್ರಸಾದ್ ಅವರು ಅವ್ರ ಪತ್ನಿ ತೀರ್ ಹೋದ ಬಗ್ಗೆ ಕೂಡ ಸುಜಾತಾ ಭಟ್ ಅವರ ಹತ್ರ ಹೇಳ್ಕೊಂಡಿದ್ರಂತೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ರಂಗಪ್ರಸಾದ್ ಅವರು ಸಂಪರ್ಕದಲ್ಲಿದ್ರು ಅಂತ ಹೇಳಿ ರಂಗಪ್ರಸಾದ್ ಅವರ ಪರಿಚಯದ ಬಗ್ಗೆ ಸುಜಾತಾ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಂಗಪ್ರಸಾದ್ ಅವರ ಸಂಪರ್ಕ ಬೆಳೆಸಿದ್ರ ಸುಜಾತಾ ಭಟ್? ಈಗೊಂದು ಪ್ರಶ್ನೆ ಕೂಡ ಅನುಮಾನಕ್ಕೆ ಕಾರಣವಾಗ್ತಾ ಇತ್ತು. ಈ ಬಗ್ಗೆ ಕೂಡ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸುಜಾತಾ ಭಟ್ ಕೆಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಾನು ಯಾವತ್ತೂ ರಂಗಪ್ರಸಾದ್ ಅವ್ರ ಮನೆಗೆ ಹೋಗೇ ಇಲ್ಲ, ರಂಗಪ್ರಸಾದ್ ಅವರೇ ನಮ್ಮ ಮನೆಗೆ ಬಂದಿದ್ರು. ಹೀಗಾಗಿ ಅವರ ಆಸ್ತಿ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿಯೂ ಇಲ್ಲ, ಅವರ ಆಸ್ತಿ ನನಗೆ ಬಂದೂ ಇಲ್ಲ. ರಂಗಪ್ರಸಾದ್ ಅವ್ರ ಮನೆಗೇನೆ ನಾನು ಹೋಗಿಲ್ಲ, ಅವರೇ ನಮ್ಮ ಮನೆಗೆ ಬಂದು ನನ್ನ ಜೊತೆಯಲ್ಲಿ ವಾಸವಾಗಿದ್ರು. ಹೀಗಾಗಿ ರಂಗಪ್ರಸಾದ್ ಅವರ ಆಸ್ತಿ ಮೇಲೆ ನಾನು ಕಣ್ಣು ಹಾಕಿದ್ದೆ ಅನ್ನೋ ಮಾತು ಸತ್ಯಕ್ಕೆ ದೂರವಾದುದು ಅಂತ ಸುಜಾತಾ ಭಟ್ ಮಾತನಾಡಿದ್ದಾರೆ. ಪ್ರಭಾಕರ್ ಅವ್ರನ್ನ ಬಿಟ್ಟು ಬೆಂಗಳೂರಿಗೆ ಬಂದಿದ್ರಿ? ಬೆಂಗಳೂರಿಗೆ ಹೌದು. ಇಲ್ಲಿ ಬಂದು ನೀವು ರಂಗಪ್ರಸಾದ್ ಅವ್ರ ಹತ್ರ ಸೇರ್ಕೊಂಡ್ರ? ಅದಕ್ಕೂ ಒಂದು ಇದಿದೆ. ಶಿಕಾರಿಪುರ ಅಂತ ಒಂದು ಊರಲ್ಲಿ ಈ ಕ್ಯಾನ್ಸರ್ಗೆ ಔಷಧಿ ಕೊಡ್ತಾ ಇದ್ರು. ಅವ್ರು ಯಾರಾದ್ರೂ ರಿಲೇಷನ್ಗೆ ಔಷಧಿ ತಗೊಂಡು ಹೋಗಕ್ಕೆ ಬಂದಿದ್ರು. ನಾನು ಈ ಕಡೆ ನನ್ನ ಫ್ರೆಂಡ್ ಒಬ್ರು ಅವರಿಗೆ ಕ್ಯಾನ್ಸರ್ಗೆ ಔಷಧಿ ತರಕ್ಕೆ ಅಂತ ನಾನು ಅಲ್ಲಿಗೆ ಹೋಗಿದ್ದೆ, ಶಿಕಾರಿಪುರದ ಹತ್ತಿರ. ಅಲ್ಲಿ ನಾನು ಮೀಟ್ ಆಗಿರೋದು. ಪರಿಚಯ ಆದ್ಮೇಲೆ ನಾನು ಆವಾಗ ಒಂದು ಸಣ್ಣ ಮೊಬೈಲ್ ಇರೋದು. ನಿಮ್ಮ ಹತ್ರ ಮೊಬೈಲ್ ಇತ್ತು? ನನ್ನ ಹತ್ರ ಅಲ್ಲ, ಅವ್ರ ಹತ್ರ, ರಂಗಪ್ರಸಾದ್ ಅವ್ರ ಹತ್ರ. ಹೌದು. ಅವರು ನಂಬರ್ ಕೊಟ್ರು, ಏನಾದ್ರೂ ಇದು ಬೇಕಾಗಿದ್ರೆ. ಅವ್ರು ಹೇಳಿದ್ರು ನನ್ನ ಹೆಂಡತಿ ಇಲ್ಲ, ನನ್ನ ಹೆಂಡತಿ ತೀರಿ ಹೋಗಿದ್ದಾರೆ. ಅವರ ಹಿಸ್ಟ್ರಿಯನ್ನ ಅವರು ಹೇಳಿಕೊಂಡ್ರು. ಅವ್ರು ಏನ್ ಕೆಲಸ ಮಾಡ್ತಾ ಇದ್ರಮ್ಮ? ಅವರು ಇಂಜಿನಿಯರ್ ಆಗಿದ್ರು. ಎಲ್ಲಿ? ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ, BEL ಅಲ್ಲಿ. ಸೊ ಅವರ ವೈಫ್ ತೀರಿ ಹೋಗಿದ್ರು. ನೀವು 2005 ಅಲ್ಲಿ ಬೆಂಗಳೂರಿಗೆ ಬಂದ್ರ? ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾದ ಮೇಲೆ ನಾನು ಅಲ್ಲಲ್ಲಿ ಒಂದು ಮನೆಯಲ್ಲಿ ಕೇರ್ ಟೇಕರ್ ಆಗಿ, ಒಂದು ವಯಸ್ಸಾದವರಿಗೆ ಕೇರ್ ಟೇಕರ್ ಆಗಿ ನಾನು ಮಾಡ್ತಾ ಇದ್ದೆ. ಇನ್ನೊಂದು ಮನೆಯಲ್ಲಿ ಅಲ್ಲಿ ಒಂದು 3 ತಿಂಗಳು. ಆಮೇಲೆ ಆ ಮನುಷ್ಯ ತೀರಿ ಹೋದ್ರು. ಅಲ್ಲಿಂದ ಮತ್ತೆ ನಾನು ಇನ್ನೊಂದು ಮನೆಗೆ ಬಂದೆ, ಅಲ್ಲಿ ಅಡಿಗೆ ಮಾಡ್ಕೊಂಡಿದ್ದೆ. ಆವಾಗ್ಲೂ ಈ ರಂಗಪ್ರಸಾದ್ ಅನ್ನೋರು ನನ್ನ ಟಚ್ ಅಲ್ಲಿ ಇದ್ರು. ನಾನು ದುಡ್ದಿರೋದು ಏನೇನು ದುಡ್ದಿದ್ದೀನಿ, ಆ ದುಡ್ಡುಗಳು, ಆ ಸಂಬಳ ಏನಿದೆಯೋ ಇದೇ ರಂಗಪ್ರಸಾದ್ಗೆ ನಾನು ಕೊಡ್ತಾ ಇದ್ದೆ. ರಂಗಪ್ರಸಾದ್ ಅವ್ರ ಜೊತೆ ನೀವು ಯಾವಾಗಿಂದ ಇದ್ರಿ? ನಾನು 2000 ಹೇಳಿದ್ನಲ್ಲ 4-5 ಇಂದ ಅಂತ ನಾನು ತಿಳ್ಕೊಂಡಿದ್ದೀನಿ, ಅಂದ್ರೆ 6. ಸೊ ಈಗ ನೀವು ಬೆಂಗಳೂರಿಗೆ ಬಂದು ರಂಗಪ್ರಸಾದ್ ಅವ್ರ ಮನೆಯಲ್ಲಿ ಇದ್ರಾ? ರಂಗಪ್ರಸಾದ್ ಅವರ ಮನೆಯಲ್ಲಿ ನಾನು ಇರ್ಲಿಲ್ಲ. ನಿಮ್ಮ ಮನೆಯಲ್ಲೇ ರಂಗಪ್ರಸಾದ್? ನನ್ನ ಮನೆಯಲ್ಲೂ ರಂಗಪ್ರಸಾದ್ ಆವಾಗ ಇರ್ಲಿಲ್ಲ. ಅದಕ್ಕೆ ಒಂದು ಸ್ಟೋರಿ ಇದೆ. ಈ ಮಗನ ಹೆಂಡತಿ ಮಗನಿಗೆ ಮದುವೆ ಮಾಡಿದ್ರು. ಮದುವೆ ಆಗಿದ್ದು ವಸಂತಿ ಅವ್ರ ಜೊತೆ. ವಾಸಂತಿ ಅಂತ.
ಅದು ನನಗೆ ಗೊತ್ತಿಲ್ಲ. ಅವ್ರು ನಂಗೆ ಏನು ಹೇಳಲಿಲ್ಲ. ಬಟ್ ಮದುವೆ ಮಾಡಿದ್ದಾರೆ. ಮಗನಿಗೆ ಮದುವೆ ಆಗಿ ಒಂದು. ನೀವು ಶ್ರೀವತ್ಸನೂ ನೋಡಿಲ್ಲ, ವಾಸಂತಿ ನೋಡಿಲ್ವಾ? ಇಲ್ಲ, ನಾನು ನೋಡಿಲ್ಲ. ಆಯ್ತಾ, ಅಲ್ಲಿಂದ ಒಂದು ಮದುವೆ ಆಗಿ 3 ತಿಂಗಳಾಗಿದೆಯಾ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಒಂದು ರಾತ್ರಿ ನನಗೆ ಫೋನ್ ಮಾಡಿದ್ರು, ಇದೇ ರಂಗಪ್ರಸಾದ್. ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ, ಕಂಬೀಪುರ ಬಿಡದಿ ಹತ್ರ. ಒಂದು ಇದ್ರಲ್ಲಿ ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನೈಟ್ ಶಿಫ್ಟ್ ನಂದು. ನೈಟ್ ಶಿಫ್ಟ್ ಸೆಕ್ಯೂರಿಟಿ ಗಾರ್ಡ್ ಆಗಿದ್ರು? ಹೌದು. ಫ್ಯಾಕ್ಟ್ರಿಲಾ? ಒಂದು ಕಂಪನಿಯಲ್ಲಿ. ಹೌದು, ನೈಟ್ ಶಿಫ್ಟ್ ಮಾಡ್ತಿದ್ದೆ. ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ. ಸೆಕ್ಯೂರಿಟಿ ಗಾರ್ಡ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರುವಾಗ ನನ್ನ ಹತ್ರ ಬಂದ್ರು, ಹೀಗೆ ಫೋನ್ ಮಾಡಿದ್ರು ಆ ಲ್ಯಾಂಡ್ ಲೈನ್ಗೆ. ನೀನು ಆವಾಗ ಒಂದು ಸಣ್ಣ ಮೊಬೈಲ್ ಇತ್ತು, ಲ್ಯಾಂಡ್ ಲೈನು ಅಲ್ಲ, ನನ್ನ ಹತ್ರ ಒಂದು ಸಣ್ಣ ಮೊಬೈಲ್ ಇತ್ತು. ಆ ನಂಬರಿಗೆ ಫೋನ್ ಮಾಡಿದ್ರು, ಹೀಗೆ ನಾನು ಅರ್ಜೆಂಟ್ ಬರ್ತಾ ಇದ್ದೀನಿ, ನೀನು ಮನೆ ಕೀಯನ್ನು ತಕೊಂಡು ಕೊಡು ಅಂತ. ಅಲ್ಲಿ ಕಂಬೀಪುರದಲ್ಲಿ ಒಂದು ರೂಮ್ ಮಾಡ್ಕೊಂಡು ಒಂದು ಸಣ್ಣ ಮನೆ ಮಾಡ್ಕೊಂಡಿದ್ದೆ ನಾನು. ಹೌದು. ನಡು ರಾತ್ರಿಯಲ್ಲಿ ಬಂದಾವಾಗ ನಾನು ಬೇಡ ಅಂತ ಹೇಳಕ್ಕಾಗುತ್ತಾ? ಅವರದ್ದು ಮಗನ ಕೇಸಲ್ಲಿ. ಅದೇ ಮಗನ ಹೆಂಡತಿ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಕಾಣೆಯಾಗಿದ್ಲು. ಯಾವಾಗ ಇದು? ಯಾವ ಇಸ್ವಿಯಲ್ಲಿ? 2007 ಮದುವೆಯಾಗಿ 3 ತಿಂಗಳಾದ್ಮೇಲೆ ಇರ್ಬೇಕು ನನಗೆ. ಅದು ಅಷ್ಟು ನನಗೆ ಏನೋ ಆರೋಗ್ಯ ಸರಿ ಇರ್ಲಿಲ್ಲ ಅಂತಲ್ಲ? ಹೌದು. ಏನಾಗಿತ್ತು ಅವನಿಗೆ ಪಾಲಿಮೈಸಿಟಿಸ್ ಅಂತ ಏನೋ ಒಂದು ಕಾಯಿಲೆ ಇತ್ತು. ಸೊ ನೀವು ಪ್ರಭಾಕರ್ ಅವ್ರನ್ನ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ರಿ? ಬೆಂಗಳೂರಿಗೆ. ಹೌದು. ಇಲ್ಲಿ ಬಂದು ನೀವು ರಂಗಪ್ರಸಾದ್ ಅವ್ರ ಹತ್ರ ಸೇರ್ಕೊಂಡ್ರ? ಅದು ಸಹ, ಅದಕ್ಕೂ ಒಂದು ಇದಿದೆ. ಶಿಕಾರಿಪುರ ಅಂತ ಒಂದು ಊರಲ್ಲಿ ಈ ಕ್ಯಾನ್ಸರ್ಗೆ ಔಷಧಿ ಕೊಡ್ತಾ ಇದ್ರು. ಅವ್ರು ಯಾರದೋ ರಿಲೇಷನ್ಗೆ ಔಷಧಿ ತಗೊಂಡು ಹೋಗಕ್ಕೆ ಬಂದಿದ್ರು. ನಾನು ಈ ಕಡೆ ನನ್ನ ಫ್ರೆಂಡ್ ಒಬ್ರು, ಅವರಿಗೆ ಕ್ಯಾನ್ಸರ್ಗೆ ಔಷಧಿ ತರಕ್ಕೆ ಅಂತ ನಾನು ಅಲ್ಲಿಗೆ ಹೋಗಿದ್ದೆ, ಶಿಕಾರಿಪುರದ ಹತ್ತಿರ. ಅಲ್ಲಿ ನಾನು ಮೀಟ್ ಆಗಿರೋದು. ಪರಿಚಯ ಆದ್ಮೇಲೆ ರಂಗಪ್ರಸಾದ್ ಅವರ ಮನೆಯಲ್ಲಿ ನಾನು ಇರ್ಲಿಲ್ಲ. ನನ್ನ ಮನೆಯಲ್ಲೂ ರಂಗಪ್ರಸಾದ್ ಆವಾಗ ಇರ್ಲಿಲ್ಲ. ಅದಕ್ಕೆ ಒಂದು ಸ್ಟೋರಿ ಇದೆ. ಈ ಮಗನ ಹೆಂಡತಿ ಮಗನಿಗೆ ಮದುವೆ ಮಾಡಿದ್ರು, ಶ್ರೀವಾಸ. ಮದುವೆ ಆಗಿದ್ದು ವಸಂತಿ ಅವ್ರ ಜೊತೆ, ವಾಸಂತಿ ಅಂತ. ಅದು ನನಗೆ ಗೊತ್ತಿಲ್ಲ, ಅವ್ರು ನಂಗೆ ಏನು ಹೇಳಲಿಲ್ಲ. ಬಟ್ ಮದುವೆ ಮಾಡಿದ್ದಾರೆ. ಮಗನಿಗೆ ಮದುವೆ ಆಗಿ ಒಂದು. ನೀವು ಶ್ರೀವತ್ಸನೂ ನೋಡಿಲ್ಲ, ವಾಸಂತಿ ನೋಡಿಲ್ವಾ? ಇಲ್ಲ, ನಾನು ನೋಡಿಲ್ಲ. ಆಯ್ತಾ, ಅಲ್ಲಿಂದ ಒಂದು ಮದುವೆ ಆಗಿ 3 ತಿಂಗಳಾಗಿದೆಯಾ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ಒಂದು ರಾತ್ರಿ ನನಗೆ ಫೋನ್ ಮಾಡಿದ್ರು, ಇದೇ ರಂಗಪ್ರಸಾದ್. ನಾನು ಒಂದು ಕಡೆ ಕೆಲಸ ಮಾಡ್ತಾ ಇದ್ದೆ, ಕಂಬೀಪುರ ಬಿಡದಿ ಹತ್ರ. ಒಂದು ಇದ್ರಲ್ಲಿ ನಾನು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನೈಟ್ ಶಿಫ್ಟ್ ನಂದು. ನೈಟ್ ಶಿಫ್ಟ್ ಸೆಕ್ಯೂರಿಟಿ ಗಾರ್ಡ್ ಆಗಿದ್ರು? ಹೌದು. ಫ್ಯಾಕ್ಟ್ರಿಲಾ? ಒಂದು ಕಂಪನಿಯಲ್ಲಿ. ಹೌದು. ನೈಟ್ ಶಿಫ್ಟ್